ಇನ್ನು ಬುರುಡೆ ಕೇಸ್ ವಿಚಾರಕ್ಕೆ ಬರೋಣ. ಈ ತಲೆ ಬುರುಡೆಯನ್ನ ತಂದು ಕೊಟ್ಟಿದ್ದಂಥದ್ದು ಈಗ ಆಲ್ರೆಡಿ ರಿವೀಲ್ ಆಗಿದೆ. ಸೌಜನ್ಯ ಮಾವ ವಿಠಲ ಗೌಡ. ಈಗ ಈ ತಲೆ ಬುರುಡೆ ಕೊಟ್ಟಿದ್ದಂಥ ಸೌಜನ್ಯ ಮಾವನಿಗೆ ಸಂಕಷ್ಟ ಎದುರಾಗಿದೆ. ವಿಚಾರಣೆ ಮಾಡಿ ಕಳಿಸಿದ್ದಾರೆ. ಆದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಿಠಲ ಗೌಡ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ತಾನೇ ತಂದು ಕೊಟ್ಟಿದ್ದಾಗಿ ಈಗ ಆಲ್ರೆಡಿ ವಿಠಲ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ SIT ಮುಂದೆ. ಭೂಮಿಯಿಂದ ಮೃತದೇಹ ತೆಗೆಯುವುದು ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕೆ ವಿಠಲ ಗೌಡ ತಗಲಾಕೊಳ್ತಾನ ಅಂತ. ಹಿಂಗೆ ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಈ ತಪ್ಪು ಮಾಡಿದ್ಯಾಕೆ ವಿಠಲ ಗೌಡ? ಷಡ್ಯಂತ್ರದ ಉದ್ದೇಶದಿಂದಲೇ ಈ ಬುರುಡೆಯನ್ನ ತೆಗೆದಿರೋದು ಮೇಲ್ನೋಟಕ್ಕೆ ಕನ್ಫರ್ಮ್ ಆಗ್ತಾ ಇದೆ ವಿಠಲ ಗೌಡನಿಂದ. ಇದ್ರ ಬಗ್ಗೆ SIT ಟೀಮ್ 6 ದಿನಗಳಿಂದ ಯೂಟ್ಯೂಬರ್ಸ್ಗಳಿಗೂ ಕೂಡ ಫುಲ್ ಗ್ರಿಲ್ ನಡೆಸ್ತಾ ಇದೆ. ಯೂಟ್ಯೂಬರ್ ಮನಾಫ್ ಅಭಿಷೇಕ್ ವಿಚಾರಣೆಯನ್ನ ಕಂಪ್ಲೀಟ್ ಮಾಡಿದೆ SIT. ಅವರಿಬ್ಬರನ್ನ ಕಳಿಸಿದ್ದಾರೆ. ಈಗ ವಿಚಾರಣೆ ಮುಗೀತು ಅಂತ, ಬಟ್ ಮತ್ತೆ ಕರೆದಾಗ ಬರಬೇಕು ಅಂತ ಹೇಳಿ ಸೂಚನೆ ಕೊಟ್ಟು ಕಳಿಸಿದ್ದಾರೆ. ವಿಠಲ ಗೌಡ ಈ ಬುರುಡೆ ಕ್ಯಾರೆಕ್ಟರ್ನ ಸೃಷ್ಟಿಕರ್ತ, ಅಂದ್ರೆ ಬುರುಡೆ ತಂದು ಕೊಟ್ಟಿದ್ದು ಇದೇ ವಿಠಲ ಗೌಡ ಅಂತ. ಆದರೆ ಹೂತಿಟ್ಟಿದ ಶವವನ್ನ ಹೊರತೆಗೆಯುವುದು ಕೂಡ, ಅಕ್ರಮವಾಗಿ ಹೊರತೆಗೆಯುವುದು ಕೂಡ ಅಕ್ಷಮ್ಯ ಅಪರಾಧ. ಅದು ಗೊತ್ತಿದ್ರೂ ಕೂಡ ವಿಠಲ ಗೌಡ ಈ ಕೆಲಸವನ್ನ ಮಾಡಿದ್ದಾನೆ ಅಂತಂದ್ರೆ ಇದು ಷಡ್ಯಂತ್ರದ ಭಾಗವಾಗಿಯೇ ಮಾಡಿರೋದು ಅನ್ನೋದು ಮೇಲ್ನೋಟಕ್ಕೆ ಕನ್ಫರ್ಮ್. ಹಾಗಾಗಿಯೇ ಯಾವಾಗ ಬೇಕಾದರೂ ಈ ವಿಠಲ ಗೌಡ ಅರೆಸ್ಟ್ ಆಗಬಹುದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಈ ಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆಯ ಸೃಷ್ಟಿಕರ್ತ ವಿಠಲ ಗೌಡ ಯಾವಾಗ ಬೇಕಾದರೂ ಅರೆಸ್ಟ್ ಆಗಬಹುದು ಅಂತ, ಅದಕ್ಕೆ ಕಾರಣಗಳು? ನಿಜ, ಯಾಕಂದ್ರೆ ಶರತ್, ಇಲ್ಲಿ ನಿನ್ನೆ ವಿಠಲ್ ಗೌಡ ಹಾಜರಾಗಿದೆ. ಅದಕ್ಕೂ ಮುಂಚೆನೆ ವಿಚಾರಣೆ ಸುದೀರ್ಘವಾಗಿ 5-6 ದಿನಗಳ ಕಾಲ ವಿಚಾರಣೆ ವಿಠಲ್ ಗೌಡಂದಾಗಿದೆ. ಕಾರಣ ಇಷ್ಟೇ, ಬುರುಡೆ, ಯಾಕಂತ ಹೇಳಿದ್ರೆ ಬುರುಡೆಯ ಪಾತ್ರಧಾರಿ ಚಿನ್ನಯ್ಯ ಅರೆಸ್ಟ್ ಆಗಿ ಈಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಅದೇ ರೀತಿ ವಿಠಲ್ ಗೌಡ ಬಂಧನ ಯಾವಾಗ ಅಂತ ಹೇಳಿ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕಾರಣ ಇಷ್ಟೇ, ಯಾಕಂತ ಹೇಳಿದ್ರೆ ಆ ಒಂದು ಬಂಗಲೆಗೂಡ, ನೇತ್ರಾವತಿ ನದಿಗೆ ಹೋಗ್ತಾ ಇವೆಯಲ್ಲ, ಅಲ್ಲೇ ಎಡಭಾಗದಲ್ಲಿರ್ತಕ್ಕಂಥ ಬಂಗಲೆಗುಡ್ಡದಲ್ಲೇ ಈ ಒಂದು ತಲೆಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದ ಅಂತ ಹೇಳಿ. ಹೀಗಾಗಿ ಆ ತಲೆಬುರುಡೆ ತಂದುಕೊಂಡು ಬಂದ್ರೆ ಆ ಇಲ್ಲಿನ ತಲೆಬುರುಡೆಯನ್ನ ತೆಗೆದುಕೊಂಡು ಬರೋದು ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ACM ನೇತೃತ್ವದಲ್ಲಿ ಹಾಜರಾಗಬೇಕಾಗುತ್ತೆ. ಹೀಗಾಗಿ ಅದು ಯಾವುದೇ ರೀತಿ ಪ್ರೊಸೀಜರ್ ಮಾಡದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅಂತಲೇ ಉದ್ದೇಶದಿಂದ ಈ ರೀತಿಯಾಗಿ ತಲೆಬುರುಡೆಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಹೀಗಾಗಿ ಅದಕ್ಕೆ ಶಿಕ್ಷೆ ಆಗಬೇಕಲ್ವಾ? ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸ್ಥಳ ಮಾಜರ್ ಮಾಡಬೇಕಾದ್ರೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಅವನು ತೆಗೆದುಕೊಂಡು ಬಂದಿದ್ದೇ ಹೌದಾ ಅಂತ ಹೇಳಿ ದೃಢಪಡಿಸಿಕೊಳ್ಳಲಾಗಿದೆ. ಹೀಗಾಗಿ ಅದಕ್ಕೆ ದೃಢಪಡ್ತಾ ಇದ್ದಂತೆ ಈಗ ಮತ್ತಷ್ಟು ಸಾಕ್ಷಿಗಳನ್ನು ಕೂಡ ಕಲೆ ಆಗ್ತಾ ಇದೆ. ಮತ್ತೊಂದಿಷ್ಟು, ಯಾಕಂತ ಹೇಳಿದ್ರೆ ಆ ವಿಡಿಯೋನ ಮಾಡ್ಕೊಂಡಿದ್ದ, ಯಾಕಂತ ಹೇಳಿದ್ರೆ ವಿಠಲ್ ಗೌಡ ಫೋನ್ ಕೊಡ್ತಾನೆ ಪ್ರದೀಪ್ ಗೌಡಗೆ. ಪ್ರದೀಪ್ ಗೌಡ ಒಂದು ವಿಡಿಯೋ ಮಾಡು ಅಂತ ಹೇಳ್ತಾನೆ. ಆ ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದಾನೆ. ಹೀಗಾಗಿ ವಿಡಿಯೋನ ಹರಿಬಿಟ್ಟು ಮತ್ತೊಂದು ದೊಡ್ಡ ಮಟ್ಟ ಷಡ್ಯಂತ್ರವನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲಾ ಸಾಕ್ಷಿಗಳನ್ನ ಹಾಕಿ ವಿಠಲ್ ಗೌಡನ ಅರೆಸ್ಟ್ ಮಾಡ್ಲಿಕ್ಕೆ SIT ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಹೀಗಾಗಿ ಇನ್ನೊಂದಿಷ್ಟು ಸಾಕ್ಷಿಗಳು, ಯಾಕಂದ್ರೆ ಮೊಬೈಲ್ ರಿಟ್ರೈವ್ ಮಾಡಬೇಕು ಅಂತ ಹೇಳಿ SIT ನಿರ್ಧಾರ ಮಾಡ್ಕೊಂಡಿದೆ. ಮೊಬೈಲ್ ರಿಟ್ರೈವ್ ಆಗಿ ಅದರಿರ್ತಕ್ಕಂಥ ತಾಂತ್ರಿಕ ಎವಿಡೆನ್ಸ್ ಗಳು ಯಾವಾಗ ಸಿಗುತ್ತೋ ಆವಾಗ ವಿಠಲ್ ಗೌಡ ಅರೆಸ್ಟ್ ಆಗಬಹುದು ಅಂತ ಹೇಳಿ ಲೆಕ್ಕಾಚಾರಗಳು ಹೇಳ್ತಾ ಇದ್ದಾವೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.